ಅಮ್ಮ ನನಗ ದೊಡ್ಡ ಗೊಂಬೆ ಕೊಡ್ಸು ಪ್ಲೀಸ್ ಅಮ್ಮ. ಪ್ಲೀಸ್ ಕೊಡ್ಸು ಅಮ್ಮ. ಹೈದರಾಬಾದ್ ಸಿಟಿ ಮಾಲ್ ಅಲ್ಲಿ ಬಾಂಬ್ ಬ್ಲಾಸ್ಟ್ ನಡೆದಿದೆ. ಇಬ್ಬರು ಪ್ರಾಣವನ್ನು ಕಳೆದುಕೊಂಡು ಅನೇಕರ ಸ್ಥಿತಿ ತುಂಬಾ ಗಂಭೀರವಾಗಿದೆ. ಇದು ಖಂಡಿತ ಉಗ್ರಗಾಮಿಗಳ ಕೆಲಸವೆಂದು ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಶೋಧನಾ ಕಾರ್ಯ ಕೂಡ ಮುಂದುವರೆದಿದೆ. ಆದಷ್ಟು ಬೇಗ ಆತಂಕವಾದಿಗಳನ್ನು ಹಿಡಿಯಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸುತ್ತಿದ್ದಾರೆ. ಇಲ್ಲಿನ ಪರಿಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ. ಯಾಕೆಂದ್ರೆ ಇಲ್ಲಿ ಸತ್ತವರ ಸಂಖ್ಯೆ ಕ್ಷಣಕ್ಕೂ ಏರ್ತಾ ಇದೆ. ಮತ್ತೆ ಈ ಪರಿಸ್ಥಿತಿಯ ಟೆನ್ಷನ್ ತುಂಬಾನೇ ಹೆಚ್ಚಾಗಿದೆ. ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆ. ಪೊಲೀಸರನ್ನ ಜನ ದೂರ್ತಾ ಇದ್ದಾರೆ. ಅದ್ರ ಜೊತೆನಲ್ಲಿ ಅವರ ಸಂತಾಪ ಸೂಚಿಸೋದಕ್ಕೆ ಮುಖ್ಯಮಂತ್ರಿಗಳು ಕೂಡ ಮರ್ತಿಲ್ಲ. ಆಯ್ತು ಸರ್, ಅವರ ಸಂಬಂಧಿಕರನ್ನ, ಗೆಳೆಯರನ್ನ ಹಾಗೂ ಅವರ ಸ್ನೇಹಿತರನ್ನ I got the reports. Let me call me back. Bhanu, give me 10 minutes. Okay, sir. Thank you. ರಾವ್ ಅವರೇ, ಸರ್, ನ್ಯೂಸ್ ನೋಡಿದ್ರಾ? ನೋಡಿದೆ ಸರ್. ವಾಚ್ ಟೇಕ್ ಆನ್ ಇಟ್. ಫಾರೆನ್ಸಿಕ್ಸ್ ಅವ್ರು ಹೇಳಿದ ಪ್ರಕಾರ ಅಲ್ಲಿ ಯಾವುದೇ ತರ ಬಾಂಬ್ ಎಕ್ಸ್ಪ್ಲೋಸಿವ್ ಸಿಗ್ಲಿಲ್ಲ. ಕೆಮಿಕಲ್ ಟ್ರೇಸಸ್ಸೂ ಇಲ್ಲ. ಹ್ಯೂಮನ್ ಬಾಂಬ್ ಅನ್ನೋದಕ್ಕೆ ಅಲ್ಲಿ ಯಾವುದೇ ತರದ ಕುರುಹು ಇಲ್ಲ. ಅಲ್ಲಿ ಯಾವುದೇ ಬಾಂಬ್ ಇಲ್ಲದೆ ಒಬ್ಬ ಮನುಷ್ಯನೇ ಬಾಂಬ್ ಆಗಿ ಸ್ಫೋಟ ಆದ ಅನ್ಸತ್ತೆ. ವಾಟ್? ಹೌ? ದಟ್ ಡಸಂಟ್ ಮೇಕ್ ಸೆನ್ಸ್. ಐ ನೋ ಸರ್. ಹಾಗೆ ಅಲ್ಲಿ ಸತ್ತ ವ್ಯಕ್ತಿ ಎಲ್ಲಿಂದ ಬಂದ, ಹೇಗೆ ಬಂದ ಗೊತ್ತಿಲ್ಲ ಸರ್. ಅಲ್ಲಿ ಸಿಕ್ಕ DNA ಸ್ಯಾಂಪಲ್ಸ್ ಮತ್ತು CCTV ಫುಟೇಜ್ ಇಂದ ಅವನ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಗತ್ತಾ ಅಂತ ಟ್ರೈ ಮಾಡಿದೆ ಸರ್. ಆದರೆ ನಮ್ಮ ರೆಕಾರ್ಡ್ಸ್ ಅಲ್ಲಿ ಯಾರ ಜೊತೆಗೂ ಮ್ಯಾಚ್ ಆಗಿಲ್ಲ. ರಾವ್ ಅವರೇ, ಸರ್, CM ಆದ್ರೂ ಸರಿ, ಈ ಕೇಸು ಸೆಂಟ್ರಲ್ ಗೌರ್ಮೆಂಟ್ ಹೋಗದೆ ಇರೋ ಹಾಗೆ ನಾನು ಸ್ವಲ್ಪ ದಿನ ಮಾತ್ರ ತಡಿಬಹುದು. ರಾ ಅಥವಾ CBI ಯಾವಾಗ ಬೇಕಾದ್ರೆ ಈ ಕೇಸ್ನ ಟೇಕ್ ಓವರ್ ಮಾಡ್ಬೋದು. ಅದೇನಾದ್ರೂ ಆದ್ರೆ ನಿಮಗೆ ಗೊತ್ತು ಅಲ್ವಾ, ತುಂಬಾ ನಿಧಾನವಾಗಿ ಇನ್ವೆಸ್ಟಿಗೇಷನ್ ಆಗುತ್ತೆ. ದೇ ಟ್ರೈ ಟು ಪ್ಲೇ ಎವ್ರಿಥಿಂಗ್ ಬೈ ದಿ ಬುಕ್. ಯಾವಾಗ ಈ ಕೇಸ್ ಸಾಲ್ವ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ರುದ್ರನೇತ್ರ ಈ ಕೇಸ್ನ ಆದಷ್ಟು ಬೇಗ ಸಾಲ್ವ್ ಮಾಡೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ನಾಟ್ ಟು ವರಿ ಸರ್. ವಿಲ್ ಕ್ರ್ಯಾಕ್ ದಿಸ್ ಕೇಸ್ ಆಸ್ ಸೂನ್ ಆಸ್ ಪಾಸಿಬಲ್. ಇಟ್ಸ್ ಪ್ರಾಮಿಸ್. ನಾನು ನಿಮ್ಮನ್ನ ನಂಬ್ತಾ ಇದ್ದೀನಿ ರಾವ್ ಅವರೇ. ಎಷ್ಟೇ ಆದ್ರೂ ನೀವು ನನ್ನ ತಂದೆಯವ್ರ ನಂಬಿಕೆ ಅದು ಯಾವತ್ತೂ ಬದಲಾಗಲ್ಲ. ಥ್ಯಾಂಕ್ ಯು ಸರ್. ಸೊ ನೆಕ್ಸ್ಟ್ ಏನು? ಸರ್, ಈ ಕೇಸ್ಗೆ ಒಂದು ಏಜೆಂಟ್ ಅಪಾಯಿಂಟ್ ಮಾಡ್ಬೇಕು ಸರ್. ಮಾಡ್ಬಿಡಿ ಸರ್. ಅದು ಏನು? ಇರೋ ಏಜೆಂಟ್ಸ್ ಎಲ್ಲ ಬೇರೆ ಕೇಸಲ್ಲಿ ಬ್ಯುಸಿ ಇದ್ದಾರೆ ಸರ್. ಎಲ್ಲರೂ ಬಿಸಿ ಇದ್ದಾರಾ? ಮೊನ್ನೆ ಪಂಜಾಬ್ ಅಲ್ಲಿ ಡ್ರಗ್ ಮಾಫಿಯಾನ ಟ್ರೇಸ್ ಮಾಡಿದ ಏಜೆಂಟ್ ಅವನೀಗ ಮುಂಬೈಯಲ್ಲಿ ಇದ್ದಾನೆ ಸರ್. ಹೀಸ್ ಇನ್ವೆಸ್ಟಿಗೇಟಿಂಗ್ ವೆಪನ್ ಸ್ಮಗ್ಲಿಂಗ್ ಕೇಸ್. ಸರಿ, ಲಾಸ್ಟ್ ಮಂತ್ ಸೆಂಟ್ರಲ್ ಗೌರ್ಮೆಂಟ್ ನೆಟ್ವರ್ಕ್ ನ ಹ್ಯಾಕ್ ಮಾಡಿದಂತ ಹ್ಯಾಕರ್ನ ಹಿಡಿದಂತ ಏಜೆಂಟ್ 101 ಅವಳೀಗ ಶ್ರೀಲಂಕಾದಲ್ಲಿದ್ದಾಳೆ ಸರ್. ಶಿ ಇಸ್ ಹ್ಯಾಂಡ್ಲಿಂಗ್ ಎ ಸಿಮಿಲರ್ ಕೇಸ್. ಅರೆ, ಏನಿದು ರಾವ್ ಅವರೇ, ಈಗ ನಿಮ್ಮ ಹತ್ರ ಏಜೆಂಟ್ಸ್ ಇದಾರಾ ಅಥವಾ ಇಲ್ವಾ? ಸರ್, ಅದು ಸರ್ ಆಕ್ಚುಲಿ ಒಬ್ಬ ಇದ್ದಾನೆ ಸರ್. ಆದ್ರೆ ಇದ್ರಾಗೆಲ್ಲ ಟೈಮ್ ಇಲ್ಲ ರಾವ್ ಅವರೇ. ಆದಷ್ಟು ಬೇಗ ಅವನ್ನ ಈ ಕೇಸ್ಗೆ ಅಸೈನ್ ಮಾಡಿ. ಈ ಕೇಸ್ ರುದ್ರನೇತ್ರನ್ನೇ ಸಾಲ್ವ್ ಮಾಡುತ್ತೆ. ಎಸ್ ಪ್ಲೀಸ್. ರೈಟ್ ಸರ್. ಜೈ ಹಿಂದ್.
ಜೈ ಹಿಂದ್. ಬಾಮ್ 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 ಏ ಚಾರಿ, ಸ್ವಲ್ಪ ಹೊತ್ತು ನಿಮ್ಮ ನಾನ್ಸೆನ್ಸ್ ನಿಲ್ಲಿಸ್ತೀರಾ? CM ಬರ್ತಾ ಇದ್ದಾರೆ ವಿಡಿಯೋ ಕಾಲಲ್ಲಿ. CM ಸದ್ಯ PM ಅನ್ಲಿಲ್ವಲ್ಲ. ನಿಮ್ಮ ಪ್ರ್ಯಾಂಕ್ ಎಲ್ಲ ನಿಲ್ಸಿ ಸರ್. CM ವಿಡಿಯೋ ಕಾಲಲ್ಲಿ ಬರ್ತಾರಂತ. ಲೇಟೆಸ್ಟ್ ಗಾಸಿಪ್ ಏನು ಗೊತ್ತಾ? ಏನು? ನನಗೆ ಗೊತ್ತಿಲ್ಲದೆ ಇರೋದೇನು? ನಮ್ಮ CM ಮಹಾನ್ ರಸಿಕಾ ಅಂತೆ. ಸರ್, CMಗೆ ರೀಟಾಗೆ ಮದ್ವೆ ಅಂತೆ. ಯಾವ ರೀಟಾ? ರೋಸ್ ಮಿಲ್ಕ್ ರೀಟಾ ಕಣೋ. ವಾಟ್ ಆರ್ ಯು ಸೇಯಿಂಗ್? ಏಯ್ ರೋಸ್ ಮಿಲ್ಕ್ ಕಣೋ, ಆ ಹಾಡು ಗೊತ್ತು ತಾನೆ? ಏ ಲೆಟ್ ಮಿ ಗೆಸ್. ಸಾರಿ ಸರ್, ರೋಸ್ 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 ನೀನೇ ನನ್ನ ಮಸಾಲೆ ದೋಸ್ತ್. ರೋಸ್ 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 ಬೇಗ 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 ಬಾ, ಬೇಗ ಬೇಗ. ಏ ಚಾರಿ, ನಿಲ್ಸು. ನಾನ್ಸೆನ್ಸ್. CM ಬಂದಿದ್ದಾರೆ. ಸರ್, ಐ ಆಮ್ ಚಾರಿ, ಏಜೆಂಟ್ 111 ರಿಪೋರ್ಟಿಂಗ್ ಸರ್. ಐ ಆಮ್ ದಿ ಏಜೆಂಟ್ ಫಾರ್ ಲೇಟೆಸ್ಟ್ ಬಾಂಬ್ ಬ್ಲಾಸ್ಟ್ ಕೇಸ್ ಸರ್. ಕೇಸ್ ಬಗ್ಗೆ ಮಾತಾಡಕ್ ಶುರು ಮಾಡೋಣ ಬಾ. ಸರ್, ಸ್ಟೇಟಸ್ ಏನು? ಸಿಂಗಲ್ ಸರ್. ಈಗ ತಾನೇ ಟಿಂಡರ್ಗೆ ಜಾಯ್ನ್ ಆಗಿದ್ದೀನಿ ಸರ್. ಅದ್ರ ಬಗ್ಗೆ ಅಲ್ಲ, ಕೇಸ್ ಸ್ಟೇಟಸ್ ಏನು ಅಂತ ಕೇಳಿದ್ದು. ಸರ್ ಇಟ್ಸ್ ಎ ಪಿಲ್ ಸರ್. ಬಿಲ್? ಯಾ, ಇಟ್ಸ್ ಆಕ್ಚುಲಿ ಕ್ಯಾಪ್ಸುಲ್. ಅಂದರೆ ಏನಾಯ್ತು ಅಂತಂದರೆ, ಹೌ ಇಸ್ ಇಟ್ ಈವನ್ ಪಾಸಿಬಲ್? ವಿ ಆರ್ ಟ್ರೈಂಗ್ ಟು ಫೈಂಡ್ ಔಟ್ ಸರ್. ಅದೇನು ಅಂತ ತಿಳ್ಕೊಳ್ಳೋದಕ್ಕೆ ಸೈಂಟಿಸ್ಟ್ಗೆ ಪಿಲ್ನ ಕೊಟ್ಟು ಟೆಸ್ಟ್ ಕಳಿಸಿದೀವಿ ಸರ್. ಮಾರ್ನಿಂಗ್ಗೆ ಎಲ್ಲ ಇನ್ಫಾರ್ಮೇಷನ್ ಬಂದ್ಬಿಡುತ್ತೆ ಸರ್. ಓಕೆ. ಆದರೆ ರಾವ್ ಅವರೇ, ಸರ್ ಒಂದು ವಿಷಯ ನೆನಪಿರಲಿ, ಆದಷ್ಟು ಬೇಗ ನಾವು ಈ ಕೇಸ್ನ ಸಾಲ್ವ್ ಮಾಡಲಿಲ್ಲ ಅಂತಂದ್ರೆ ರಾ ಟೇಕ್ ಓವರ್ ಮಾಡುತ್ತೆ ಸರ್. ಇವನೊಬ್ಬ ಯಾವುದೇ ಕಾರಣಕ್ಕೂ ಹಾಗಾಗಕ್ ಬಿಡಲ್ಲ ಸರ್. ಇವ್ರೆಲ್ಲರೂ ಪ್ರಾಣನ ಪಣಕ್ಕಿಟ್ಟಾದ್ರೂ ಸರ್ ಈ ಕೇಸ್ನ ಸಾಲ್ವ್ ಮಾಡ್ತೀನಿ ಸರ್. ಐ ಮೀನ್ ಇಟ್. ಈ ಕೇಸ್ನ ಸಾಲ್ವ್ ಮಾಡೋದಕ್ಕೆ ನಿಮ್ಮ ಹತ್ರ ಬೇಕಾಗಿರುವಂಥ ಎಕ್ವಿಪ್ಮೆಂಟ್ಸ್ ಎಲ್ಲನೂ ಇದೆ ಅಲ್ವಾ ಸರ್? ವಿ ಆರ್ ದಿ ಟಾಪ್ ಮೋಸ್ಟ್ ಟೆಕ್ನಿಕಲಿ ಅಡ್ವಾನ್ಸ್ ಸ್ಪೈ ಏಜೆನ್ಸಿ ಸರ್. ಓ ಶಿಟ್. ಕಮ್ ಆನ್. ಗಾಳಿ ಬಿಸಿ. ವಿ ಆರ್ ದ ಸೆಕೆಂಡ್ ಮೋಸ್ಟ್ ಟೆಕ್ನಿಕಲಿ ಅಡ್ವಾನ್ಸ್ ಸ್ಪೈ ಏಜೆನ್ಸಿ ಸರ್. ನೀವೇನು ಯೋಚನೆ ಮಾಡಬೇಡಿ ಸರ್, ನಮಗೆಲ್ಲ ಇದು ಮಾಮೂಲಿನೇ. ಇನ್ಫ್ಯಾಕ್ಟ್ ನಮ್ಮ ಹತ್ರ ಬೇಕಾದಷ್ಟು ಸೀಕ್ರೆಟ್ ಗ್ಯಾಜೆಟ್ಗಳಿದೆ ಸರ್. ಫಾರ್ ಎಕ್ಸಾಂಪಲ್, ಇದೇನು ಅಂತ ಗೆಸ್ ಮಾಡಿ. ಇಟ್ಸ್ ಅ ಕಾರ್ ಕೀ. ಯು ಆರ್ ಮಿಸ್ಟೇಕನ್. ನೀವು ಎಲ್ಲರ ಥರನೇ ಮೋಸ ಹೋಗಿದ್ದೀರಾ. ದಿಸ್ ಇಸ್ ಅನ್ ಎಲೆಕ್ಟ್ರಿಕಲ್ ಶಾಕ್ ವೆಪನ್. ಇನ್ವಿಸಿಬಲ್ ಎಲೆಕ್ಟ್ರಿಕಲ್ ವೇವ್ಸ್ನ ಇದು ಎಮಿಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನಾನಿಲ್ಲಿ ಪ್ರೆಸ್ ಮಾಡ್ತೀನಿ ಅನ್ಕೊಳ್ಳಿ. ಗೈಸ್ ಚಿಲ್. ಸರ್, ಏನಾಯ್ತು ಅವ್ರಿಗೆ? ಈ ಇನ್ವಿಸಿಬಲ್ ಎಲೆಕ್ಟ್ರಿಕಲ್ ಮಷೀನ್ ಹ್ಯೂಮನ್ ಬಾಡಿನ ಬರೀ 30 ಸೆಕೆಂಡ್ ಪ್ಯಾರಲೈಸ್ ಮಾಡುತ್ತೆ ಸರ್. 25 ಸೆಕೆಂಡ್ ಆಗೋಗಿದೆ. ಈಗ ಕೌಂಟ್ ಡೌನ್ ಆಕ್ಚುಲಿ ಸ್ಟಾರ್ಟ್ ಆಗುತ್ತೆ. 5 4 3 2 1. ಎದಳು. ಎದ್ಬಿಟ್ರು. ನಾನು ಹೇಳದ್ನಲ್ಲ, ರಾವ್ರೆ ಆರ್ ಯು ಓಕೆ? ಯಾ, ಐ ಆಮ್ ಗುಡ್ ಸರ್, ಥ್ಯಾಂಕ್ ಯು. ಅವ್ರು ಇವಾಗ ಮುಂಚೆಗಿಂತ ಚುರುಕಾಗಿದ್ದಾರೆ ಸರ್. ಓಕೆ, ಕೀಪ್ ಮೀ ಪೋಸ್ಟೆಡ್. ಐ ಟೇಕ್ ಅ ಲೀವ್. ಲೀವಾ? ಈ ಟೈಮಲ್ಲಿ ಏನು ಲೀವ್ ಸರ್? ಆಚೆ ಬಾಂಬ್ ಬ್ಲಾಸ್ಟ್ ಆಗ್ತಾ ಇರ್ಬೇಕಾರೆ ಈಗ ರೆಸ್ಪಾನ್ಸಿಬಲ್ CM ಆಗಿ ರಜಾ ತಗೊಂಡ್ರೆ ಒಬ್ರು ಪೊಲಿಟಿಷಿಯನ್. ಚಾರಿ ಪ್ಲೀಸ್ ಸುಮ್ಮನಿರು, ನೀವು ಹೊರಡಿ ಸರ್. ನನಗೆ ಗೊತ್ತು, ನನಗೆ ಹೇಳ್ಬಾರ್ದು, ಆದರೆ ನಿಮ್ಮ ವೆಕೇಶನ್ ಫೋಟೋಸ್ನ ಸೋಷಿಯಲ್ ಮೀಡಿಯಲ್ಲಿ ಹಾಕ್ಬೇಡಿ, ಟ್ರೋಲ್ ಆಗ್ಬಿಡ್ತೀರಾ. ಚಾರ್ಲಿ, CM ನಾಚಿಕೆ ಪಡ್ತಿದ್ದಾರೆ. ಟ್ರೋಲ್ಸ್ ಅಂದ್ರೆ ಹಂಗೆ ಕಣೋ. ಅಯ್ಯೋ ನೀನು. ಸರ್, ಐ ವಿಲ್ ಹ್ಯಾಂಡಲ್ ಇಟ್ ಸರ್. ಹ್ಯಾವ್ ಅ ಗ್ರೇಟ್ ವೆಕೇಶನ್ ಸರ್. ವಾಟ್ ಎವರ್ ಮೇಕ್ಸ್ ಯು ಹ್ಯಾಪಿ. ಆದ್ರೂ ಈ ಟೈಮಲ್ಲಿ ಹಾಲಿಡೇ ಇದೆ. CM ಆಗ್ಬಿಟ್ಟು ವಾಟ್ಸ್ ರಾಂಗ್ ವಿತ್ ಯು? ಗೆಟ್ ಔಟ್. ದಿಸ್ ಈಸ್ ಸಮಥಿಂಗ್ ಬ್ಯಾಡ್. ಇಲ್ಲಿವರೆಗೂ ಪ್ರಪಂಚವನ್ನು ನಾಶ ಮಾಡಿದ ಅಪಾಯಕಾರಿ ವೆಪನ್ಗಳಲ್ಲಿ ಇದು ಕೂಡ ಒಂದು. ನಾನು ಲೈಫಲ್ಲಿ ಮಾಡಿರೋ ರಿಸರ್ಚಸ್ ಎಲ್ಲ ವೆಪನ್ಗಳ ಮೇಲೇನೆ. ನೀವು ನೋಡ್ತಾ ಇರೋ ಈ ಪಿಲ್ ಒಂದು ಕೆಮಿಕಲ್ ವೆಪನ್. ಟೇಕ್ ಅ ಲುಕ್. ನಮ್ಮ ಶರೀರದಲ್ಲಿರೋ ಜೀರ್ಣಾಂಗಗಳಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇರುತ್ತೆ. ಆ ಆ್ಯಸಿಡ್ ಒಂದು ಕೆಮಿಕಲ್ನ ರಿಲೀಸ್ ಮಾಡುತ್ತೆ. ಅದರ ಹೆಸರು ಪೆಪ್ಸಿನ್. ನಾವು ವಿ ಆಲ್ ನೋ ಅಬೌಟ್ ಹೈಡ್ರೋಜೆನಿಕ್ ಆ್ಯಸಿಡ್ ಜನರಲಿ ಸ್ಪೀಕಿಂಗ್, ರೈಟ್?
But how many of you know that when mixed with some elements, it can create some bad reactions? For example, ಇದರಲ್ಲಿ ಸೈನೈಡ್ ಸಾಲ್ಟ್ ಮಿಕ್ಸ್ ಆದರೆ ಇಟ್ ಬಿಕಮ್ಸ್ ಹೈಡ್ರೋಜನ್ ಸೈನೈಡ್ ಗ್ಯಾಸ್. ಹಾಗೇನೆ ಈ ಆಸಿಡ್ಗೆ ಸ್ವಲ್ಪ ಮೆಟಲ್ ಸೇರಿಸಿದ್ರೆ ಇಟ್ ಕನ್ವರ್ಟ್ಸ್ ಇಟ್ ಸೆಲ್ಫ್ ಇಂಟು ಹೈಡ್ರೋಜನ್ ಪರಾಕ್ಸೈಡ್, ವಿಚ್ ಈಸ್ ಒನ್ ಆಫ್ ದ ಡೇಂಜರಸ್ ಇಂಗ್ರೀಡಿಯೆಂಟ್ಸ್ ಫಾರ್ ಎಕ್ಸ್ಪೋಸಸ್ ಮೇಕಿಂಗ್. ಬಟ್ ಇದೆಲ್ಲ ಹೋಟೆಲ್ ಹೇಗೆ ನಡೆಯಕ್ಕೆ ಸಾಧ್ಯ? ಯಾವಾಗ ಒಬ್ಬ ತಿಳಿದಿರೋನು ತಪ್ಪು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಎನಿಥಿಂಗ್ ಈಸ್ ಪಾಸಿಬಲ್. ಇದನ್ನ ಯಾರು ಕಂಡುಹಿಡಿದ್ರೋ ಅವನು ಈ 2 ಎಲಿಮೆಂಟ್ಸ್ನ ಹೊಟ್ಟೆಯಲ್ಲಿ ಸೇರೋ ಹಾಗೆ ಮಾಡಿ ಒಬ್ಬ ಹ್ಯೂಮನ್ ಬಾಂಬ್ನ ಕ್ರಿಯೇಟ್ ಮಾಡಿದ್ದಾನೆ. ಅಂದ್ರೆ ಈ ಪಿಲ್ ಮಾಡಿದ್ದು ವಿ ಆರ್ ಟಾಕಿಂಗ್ ಅಬೌಟ್ ಎ ಕ್ರೇಜಿ ಬಟ್ ಜೀನಿಯಸ್ ಕೆಮಿಸ್ಟ್ ಹೂ ಇಸ್ ಆಲ್ಸೋ ಎ ವೆಪನ್ ಎಕ್ಸ್ಪರ್ಟ್. ದಿಸ್ ಇಸ್ ದ ಡೇಂಜರಸ್ ಕಾಂಬಿನೇಷನ್, ರೈಟ್? ನನಗೆ ಗೊತ್ತಿರೋ ಹಾಗೆ ಕೋಟಿನ ಸಂಪಾದಿಸೋದೆ ಅವನ ಪ್ಲಾನ್. ಇನ್ ಸಿಂಪಲ್ ವರ್ಡ್ಸ್, ಎ ಮ್ಯಾನ್ ಸೈಕೋ ಸೈಂಟಿಸ್ಟ್. ಈ ಥರ ಸೈಂಟಿಸ್ಟ್ಸ್ ಅಬೌಟ್ 25 ಇಯರ್ಸ್ ಬ್ಯಾಕ್ ಇದ್ರು ಅಂತ ಅಂದ್ಕೋತೀನಿ. ಪಾಕಿಸ್ತಾನದಲ್ಲಿ ಸ್ವಲ್ಪ ಜನ ಮತ್ತೆ ಕಾಶ್ಮೀರದಲ್ಲಿ ಯಾರೋ ಒಬ್ಬ ಇದ್ದ ಅಂತ ಕೇಳಿದ್ದೀನಿ. ಕಾಶ್ಮೀರ್. ಎಸ್, ಕಾಶ್ಮೀರ್. ಅವನು ಕೂಡ ಇದೇ ರೀತಿ ಕೆಮಿಕಲ್ ವೆಪನ್ಸ್ ಮಾಡ್ತಾ ಇದ್ದವನು. ಆಮೇಲೆ ಗೌರ್ಮೆಂಟ್ ಅವನನ್ನ ಎಲಿಮಿನೇಟ್ ಮಾಡ್ತು. ಸೈಂಟಿಸ್ಟ್ ಕಾಶ್ಮೀರ್. ಮಹಿ ರಾವ್, ವಾಟ್ ಹ್ಯಾಪನ್ಡ್? ಸರ್, ಇದೆಲ್ಲ ಯಾರು ಮಾಡಿದ್ರು ಶ್ರೀನಿವಾಸ್ಗೆ ಮಾತ್ರ ಗೊತ್ತು. ಆ ಶ್ರೀನಿವಾಸ್ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತು. ಎಲ್ಲಿ? ಈ ಕೇಸ್ ನಂದು ಅಂತ ಹೇಳಿ ಅವಾಗ ಹೇಳ್ತೀನಿ. ಚಾರಿ ಪ್ಲೀಸ್. ಓಕೆ ಬಾಯ್. 1 ನಿಮಿಷ. ವಾಟ್? ಓಕೆ, ನಿಂದೆ. ಥ್ಯಾಂಕ್ ಯು. ಆದರೆ ಕೇಸ್ ನೀವಿಬ್ರು ಸೇರಿ ಸಾಲ್ವ್ ಮಾಡ್ಬೇಕು, ಓಕೆನಾ? ಸಾರಿ, ಚಾರ್ ಈಸ್ ಎ ಒನ್ ಮ್ಯಾನ್ ಆರ್ಮಿ. ಓಕೆ ಕೂಲ್, ಐ ಟ್ರೈ ನೌ. ಕಮ್ ಆನ್.